ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಸೊ ಇವತ್ತಿನ ಟಾಪಿಕ್ನಲ್ಲಿ ನಾವು ಮಿಥುನ ಲಗ್ನದ ಬಗ್ಗೆ ನೋಡೋಣ. ವಿದುಷಿ ಜಯಶಿಕುಮಾರಿ ಚಾನೆಲ್ ಅನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮಿಥುನ ಲಗ್ನದವರಿಗೆ ಯಾವ ರೀತಿಯ ಸಂಕ್ರಮಣದ ಫಲ ಇರುತ್ತೆ ಅಂದರೆ, ಆಲ್ರೆಡಿ ಹೇಳಿದ ಹಾಗೆ, ಬೇರೆ ವಿಡಿಯೋಗಳಲ್ಲಿ ಹೇಳಿದ ಹಾಗೆ, ಜನವರಿ 14ರಿಂದ ಫೆಬ್ರವರಿ 12 ತನಕ ಸೂರ್ಯನ ಸಂಚಾರ ಇರ್ತದೆ. ಸೂರ್ಯನ ಸಂಚಾರ ಮಕರ ರಾಶಿಯಲ್ಲಿರ್ತದೆ. ಸೊ ಮಾತುಕತೆಯಲ್ಲಿ ಸಮಸ್ಯೆ ಬರಬಹುದು. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಸ್ವಲ್ಪ ಅಡೆತಡೆ ಬರ್ತದೆ. ಹಾಗೆ ಸ್ವಲ್ಪ ಕಷ್ಟದ ಸಮಯ ಅಂತಲೇ ಹೇಳ್ಬೋದು ಮಿಥುನ ಲಗ್ನದವರಿಗೆ. ಏನೇ ಯಾವ ರೀತಿ ಓದಿದರೂ ಕೂಡ, ಓದಲಿಕ್ಕೆ ಅಂತ ಕೂತ್ರೆ ಕೂಡ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ಬೋದು, ಅಥವಾ ಮನಸ್ಸಿಲ್ಲ ಓದೋಕ್ಕೆ, ಅಥವಾ ಕಷ್ಟ ಆಗುವಂಥದ್ದು ಇರ್ಬೋದು, ಅಥವಾ ತಲೆನೋವು, ಈ ಥರ ಅನಾರೋಗ್ಯಗಳಿಂದ ಕೂಡ ನಿಮಗೆ ಅಂದರೆ ಕಣ್ಣಿನ ಒಂದು ಸಮಸ್ಯೆ, ಇದೆಲ್ಲ ಹೆಲ್ತ್ ವೈಸಲ್ಲಿ ನೋಡೋದಾದರೆ ತುಂಬ ಸಮಸ್ಯೆ ಬರ್ತದೆ. ಈ ರೀತಿಯನ್ನು ನೋಡೋದಾದರೆ ನಿಮಗೆ ಅನಾರೋಗ್ಯ ಸಮಸ್ಯೆಯಿಂದ ಓದೋಕ್ಕಾಗಲ್ಲ, ತುಂಬ ಕಷ್ಟಪಡಬೇಕಾಗುತ್ತೆ. ಹಾಗೆ ಯಾವ ವಿದ್ಯಾರ್ಥಿಗಳಿಗೆ, ಯಾವ ಎಜುಕೇಷನ್ ಮಾಡುವವರಿಗೆ ಒಳ್ಳೆಯದು ಅಂತ ಹೇಳಿದರೆ, ಟೆಕ್ನಿಕಲ್ ರಿಲೇಟೆಡ್ ಕೆಲಸ ಮಾಡುವವರಿಗೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ವೈದ್ಯಕೀಯ ಕ್ಷೇತ್ರದಲ್ಲಿ MNCಯಲ್ಲಿ ಕೆಲಸ ಮಾಡುವವರಿಗೆ, ಹಾಗೆ ರಿಸರ್ಚ್ ಅಂತ ಯಾರು ಮಾಡ್ತಾ ಇರ್ತೀರಿ, ನಿಮಗೆಲ್ಲ ತುಂಬ ಒಳ್ಳೆಯ ಒಂದು ಸಮಯ ಇದಾಗಿದೆ. ಹಾಗೆ ಇನ್ಶೂರೆನ್ಸ್ ಏಜೆಂಟ್ ಅಂತ ಯಾರಿರ್ತಾರೆ, ಅಥವಾ ಡಿಪಾರ್ಟ್ಮೆಂಟಲ್ ಆ ಒಂದು ಕಲಿಕೆ ಅಥವಾ ಉದ್ಯೋಗ ಯಾರು ಮಾಡ್ತಾ ಇದ್ದಾರೆ, ನಿಮಗೆಲ್ಲ ತುಂಬ ಒಳ್ಳೆಯ ಸಮಯ. ಆದರೂ ಕೂಡ ಎಜುಕೇಷನಲ್ಲಿ ಸಣ್ಣ ಮಕ್ಕಳಿಗೆ 10th ಯಾರು ಎಜುಕೇಷನ್ ಮಾಡ್ತಾ ಇರ್ತೀರಿ, ನಿಮಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಡೆತಡೆ, ಓದೋಕ್ಕಾಗಲ್ಲ, ಕಷ್ಟ ಆಗುವಂಥದ್ದು, ಅಂದ್ಕೊಂಡಷ್ಟು ಮಾರ್ಕ್ ಬರೋದಿಲ್ಲ, ಈ ರೀತಿಯೆಲ್ಲ ಸಮಸ್ಯೆ ಬರ್ತದೆ. ಬರವಣಿಗೆಯಲ್ಲೂ ಸಮಸ್ಯೆ ಬರ್ತದೆ, ನೋಟ್ಸ್ ಕಂಪ್ಲೀಟ್ ಆಗಲ್ಲ, ಅದಕ್ಕೆ ಪನಿಷ್ಮೆಂಟ್ ಸಿಗ್ಬೋದು. ಸೊ ಸ್ವಲ್ಪ ಜಾಗರೂಕತೆ ಮಾಡಿ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ನೋಟ್ಸನ್ನೆಲ್ಲ. ಹಾಗೆ ಜಗಳ ಮಾಡ್ಕೋಬೋದು. ಮಾತುಕತೆಯಿಂದ, ಅತಿಯಾದ ಮಾತುಕತೆಯಿಂದ, ಡಿಸ್ಕಷನ್ನಿಂದ ಸ್ವಲ್ಪ ಸಮಸ್ಯೆ ಬರ್ತದೆ. ಅದು ಉತ್ತುಂಗಕ್ಕೆ ಅಂದರೆ ತುಂಬ ದೊಡ್ಡ ಮಟ್ಟಕ್ಕೆ ಇರ್ಬೋದು ಮಾತುಕತೆ. ಅದು ಸ್ವಲ್ಪ ಬ್ಯಾಡ್ ವರ್ಡ್ಸ್ ಈ ಥರ ಎಲ್ಲ ಯೂಸ್ ಮಾಡಿ ಸ್ವಲ್ಪ ಪನಿಷ್ಮೆಂಟ್ ಕೂಡ ಸಿಗ್ಬೋದು ನಿಮಗೆ. ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಿ. ಕೆಲಸ ಮಾಡ್ತಾ ಇರುವವರಿಗೂ ಕೂಡ ನಿಮ್ಮ ಒಂದು ಕೆಲಸದ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಸ್ವಲ್ಪ ಕಷ್ಟ ನಷ್ಟ ಎಲ್ಲ ಸಿಗ್ತದೆ ನಿಮಗೆ. ಸ್ವಲ್ಪ ಸಮಸ್ಯೆ ಆಗ್ತದೆ, ಅಡೆತಡೆ ಬರ್ಬೋದು. ಏನೇ ಒಂದು ಕೆಲಸ ಮಾಡುವ ಸಂದರ್ಭದಲ್ಲಿ, ಅಥವಾ ಕೆಲಸ ಮಾಡುವ ಸ್ಥಳಗಳಲ್ಲಿ ನಿಮಗೆ ಇನ್ಸಲ್ಟ್ ಆಗ್ಬೋದು, ಅವಮಾನ ಆಗ್ಬೋದು, ಒತ್ತಡ ಆಗ್ಬೋದು, ಸ್ಟ್ರೆಸ್ ಆಗ್ಬೋದು, ಅಥವಾ ಬಿಟ್ಟು ಹೋಗೋ ಕೆಲಸ ಅಂತ ಆಗ್ಬೋದು. ಹೋಗೋಕ್ಕಾಗೋಲ್ಲ, ಯಾಕಂದರೆ 9ನೇ ಮನೆ ಇನ್ನೂ ಬಂದಿಲ್ಲ. ನೆಕ್ಸ್ಟ್ ಮಂತಿಗೆ ಫೆಬ್ರವರಿ 12 ನಂತರ ನಿಮಗೆ ಕೆಲಸ ಚೇಂಜ್ ಮಾಡಲಿಕ್ಕೆ ಈ ಒಂದು ತಿಂಗಳು ಕೂಡ ಕಾರಣ ಆಗ್ಬೋದು. ಸ್ವಲ್ಪ ನೋಡ್ಕೊಳ್ಳಿ, ಏನಾದರೂ ಸಮಸ್ಯೆ ಮಾಡ್ಕೋಬೇಡಿ. ಕೆಲಸ ಒಳ್ಳೆಯ ಕೆಲಸ ಅಂತಿದ್ದರೆ ಅದನ್ನು ಚೇಂಜ್ ಮಾಡ್ಕೊಳ್ಳೋದು ಬೇಡ. ಸೊ ಏನೇ ಒಂದು ಸಮಸ್ಯೆ ಆಗದೆ ಹಾಗೆ ನೀವು ನೋಡ್ಕೋಬೇಕಾಗುತ್ತೆ. ಮಾನಹಾನಿ ಆಗ್ಬೋದು, ಅಥವಾ ಹಿಂಸೆ ಆಗ್ಬೋದು, ವ್ಯಾಜ್ಯ ಅಂದರೆ ಕದನ, ಗಲಾಟೆ, ಮಾತಿಗೆ ಮಾತು ಬೆಳೆದೋದು, ವಾಗ್ವಾದ ಆಗ್ಬೋದು. ಇದೆಲ್ಲ ಆಗೋ ಸಮಸ್ಯೆಗಳು ಬರ್ತದೆ. ಹಾಗೆ ಏನಾದರೂ ಲಿಟಿಗೇಷನ್ ಸಂಬಂಧಪಟ್ಟಂಥ ರೀತಿಯಲ್ಲಿ, ಅಂದರೆ ಗೌರ್ಮೆಂಟಿಗೆ ಸಂಬಂಧಪಟ್ಟ ರೀತಿಯಲ್ಲಿ ನಿಮಗೆ ಏನಾದರೂ ಸಮಸ್ಯೆಗಳು ಬರ್ಬೋದು. ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೊಳ್ಳಿ. ಹಾಗೆ ಆರೋಗ್ಯದ ವಿಷಯದಲ್ಲಿ ಹಾರ್ಟ್ ಪ್ರಾಬ್ಲಮ್ ಬರ್ಬೋದು. ಹಾಗೆ ತಲೆನೋವು, ಬ್ರೈನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇದೆಲ್ಲವೂ ಬರ್ತದೆ. ಕಣ್ಣು ನೋವು ಬರ್ಬೋದು. ಹಾಗೆ ಪಿತ್ತದೋಷ ಬರ್ತದೆ, ಅಜೀರ್ಣ, ಸ್ಪೈನಲ್ ಕಾರ್ಡ್ ಏನಿದೆ ಅದರದ್ದು ಸಮಸ್ಯೆ, ಅಸಿಡಿಟಿ, ಈ ರೀತಿಯ ಸಮಸ್ಯೆಗಳು ಬರ್ತದೆ. ಜ್ವರ ಕೂಡ ಬರಬಹುದು, ಹೀಟ್ ಜಾಸ್ತಿಯಾಗಿ. ಸೂರ್ಯ ಅಂದರೆ ಹೀಟ್ ಅಲ್ವಾ, ಸೊ ಅದಕ್ಕಾಗಿ ಈ ರೀತಿಯ ಸಮಸ್ಯೆಗಳು ಬರ್ತದೆ. ಸ್ವಲ್ಪ ನೀವು ಎಚ್ಚರಿಕೆ ವಹಿಸ್ಕೊಳ್ಳೋದು ತುಂಬ ಮುಖ್ಯ. ಮೋಷನ್ ಪ್ರಾಬ್ಲಮ್ ಆಗ್ಬೋದು, ಅಂದರೆ ಅಜೀರ್ಣ ಸಮಸ್ಯೆ ಬಂದಾಗ ನಿಮಗೆ ಈ ರೀತಿಯ ಸಮಸ್ಯೆಗಳು ಬರ್ತದೆ. ತಂದೆಯೊಂದಿಗೆ ಏನಾದರೂ ಜಗಳ, ಮನಸ್ತಾಪ, ಅಥವಾ ಹಿರಿಯರೊಂದಿಗೆ, ಬಾಸೊಂದಿಗೆ, ಅಥವಾ ಏನಾದರೂ ನಿಮ್ಮ ಗೌರ್ಮೆಂಟಿಗೆ ಸಂಬಂಧಪಟ್ಟ ರಿಲೇಟೆಡ್ ಏನಾದರೂ ವಿಷಯ, ಅಥವಾ ಅಂಥ ವ್ಯಕ್ತಿಗಳ ಹತ್ರ ನಿಮಗೆ ಏನಾದರೂ ಮಾತುಕತೆ ನಡೆದು ಸಮಸ್ಯೆಗಳು ಬರ್ಬೋದು. ಅಂಥ ಒಂದು ವ್ಯವಹಾರಗಳನ್ನು ನೀವು ಇಟ್ಕೊಳ್ಳೋದೇ ಇರ್ಬೋದು ಈ ಮಂತಲ್ಲಿ ತುಂಬ ಒಳ್ಳೆಯದು. ಹಾಗೆ ಮದುವೆ ಜೀವನದಲ್ಲಿ ಮದುವೆ ಮಾತುಕತೆ ಇದ್ದರೆ ಅದು ಕೂಡ ಮುರಿದು ಬೀಳುತ್ತೆ, ಅಥವಾ ಅವಮಾನ, ಇನ್ಸಲ್ಟ್ ಇದೆಲ್ಲ ಆಗುತ್ತೆ.
ಈ ಸಮಯದಲ್ಲಿ ಒಳ್ಳೆಯದಲ್ಲ. ಮದುವೆ ಮಾತುಕತೆ ಎಲ್ಲ ಈ ಸಮಯದಲ್ಲಿ ಒಳ್ಳೆಯದಲ್ಲ. ಹಾಗೆ ಮದುವೆ ಆದವರಿಗೂ ಕೂಡ ನೀವು ಸ್ವಲ್ಪ ಸಮಸ್ಯೆ ಇದೆ. ಮದುವೆ ಆದವರಿಗೂ ಕೂಡ ಸ್ವಲ್ಪ ಸಮಸ್ಯೆ ಇದೆ. ಅದಕ್ಕಾಗಿ ನೀವು ಏನು ಮಾಡಬೇಕಂತ ಹೇಳಿದರೆ, ತೆಂಗಿನಕಾಯಿ, ಬೆಲ್ಲ, ಗೋಧಿ ಇದನ್ನು ನೀವು ದಾನ ಮಾಡಬೇಕಾಗುತ್ತೆ. ಆದಿತ್ಯವಾರ ನೀವು ದಾನ ಮಾಡಿದರೆ ನಿಮಗೆ ಈ ಒಂದು ನೆಗೆಟಿವಿಟಿ ಹೋಗ್ತದೆ. ಸಮಸ್ಯೆ ಇದ್ದವರು ಮಾತ್ರ, ಸಮಸ್ಯೆ ಇಲ್ಲದವರು ಏನು ಮಾಡಬೇಕಂತಿಲ್ಲ. ಯಾರಿಗೆಲ್ಲ ಸಮಸ್ಯೆ ಬರ್ತದೆ ಅಥವಾ ಒಳ್ಳೆ ಫಲ ಆಗಲಿ ಕೆಟ್ಟ ಫಲ ಆಗಲಿ, ಯಾರಿಗೆ ಈ ತಿಂಗಳ ಫಲ ಬರ್ತದೆ ಅಂತ ಹೇಳಿದರೆ, ಸೂರ್ಯನ ಫಲ ನಾವು ಏನು ಹೇಳ್ತೀವಿ ಅದ್ರಲ್ಲಿ ಬರ್ತದೆ ಅಂತ ಹೇಳಿದರೆ, ಸೂರ್ಯ ದಶ, ಸೂರ್ಯ ಭುಕ್ತಿ, ಸೂರ್ಯ ಅಂತರ್ಭುಕ್ತಿ, ಇದರಲ್ಲಿ ಯಾವುದಾದ್ರೂ ಮೂರರಲ್ಲಿ ಒಂದು ಬಂದರೂ ಕೂಡ ನಿಮಗೆ ಫಲ ಬರ್ತದೆ. ದೋಷ ಅಥವಾ ಒಳ್ಳೆ ಫಲ ಬರ್ತದೆ. ಇದನ್ನು ನೀವು ಪರಿಹಾರ ಮಾಡ್ಕೊಬೇಕಂತ ಹೇಳಿದರೆ ಈ ರೀತಿಯ ಒಂದು ದಾನವನ್ನು ಮಾಡಬೇಕಾಗುತ್ತೆ. ಆಗ ನಿಮಗೆ ನೆಗೆಟಿವ್ ಏನು ಹೊಡೆಯುತ್ತೆ ಅದು ಹೋಗುತ್ತೆ. ಯಾರಿಗೆ ತಗೊಳ್ತಾರೆ ದಾನ ಅಂಥವರಿಗೇನು ಸಮಸ್ಯೆ ಆಗಲ್ಲ. ಕೊಟ್ಟವರಿಗೆ ಒಂದು ನೆಗೆಟಿವಿಟಿ ಹೋಗುತ್ತೆ. ಆ ಒಂದು ಮನೆ ವ್ಯಯ ಆಗುತ್ತಲ್ಲ ಅಲ್ಲಿ. ಸೊ ಏನು ಒಂದು ಆಗಬೇಕಿತ್ತು ಅದು ಹೋಗುತ್ತೆ. ಅದು ತಗೊಂಡವರಿಗೆ ಏನೂ ಆಗಲ್ಲ. ಸೊ ಇವರಿಗೆ ಒಂದು ಆ ಮನೆಯ ತತ್ವ ಕಡಿಮೆ ಆಗುತ್ತೆ. ಆಗ ನೆಗೆಟಿವ್ ಆಗುವಂಥದ್ದನ್ನು ತಡಿಬಹುದು. ಹಾಗೆ ಹೀಟ್ ರಿಲೇಟೆಡ್ ಏನಾದರೂ ಸಂಬಂಧಪಟ್ಟ ಫುಡ್ಗಳನ್ನು ನೀವು ತೆಗೆದುಕೊಳ್ಳದೇ ಇರುವುದು ಮುಖ್ಯ. ಹಾಗೆ ನೀರು ಸಾಕಷ್ಟು ಕುಡೀರಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಯಾವುದೇ ರೀತಿಯ ಸಮಸ್ಯೆ ಬೇಡ. ಎಜುಕೇಷನಲ್ಲೂ ಸಮಸ್ಯೆ, ಜಾಬಲ್ಲೂ ಸಮಸ್ಯೆ, ಮದುವೆ ಜೀವನದಲ್ಲೂ ಸಮಸ್ಯೆ, ಮಕ್ಕಳ ಒಂದು ರೀತಿಯಲ್ಲೂ ಅಬೋಷನ್ ಆಗ್ಬೋದು, ಆಕ್ಸಿಡೆಂಟ್ ಆಗ್ಬೋದು, ಸಂತಾನ ಫಲ ಇಲ್ಲ, ಅಬೋಷನ್ ಆಗ್ಬೋದು. ಹಾಗೆ ಆಕ್ಸಿಡೆಂಟಲ್ ಆಗಿ ಏನಾದರೂ ಆಗ್ಬೋದು. ವೆಹಿಕಲಿಗೆ ಆಕ್ಸಿಡೆಂಟು ಅಥವಾ ನಿಮಗೆ ಆಕ್ಸಿಡೆಂಟ್ ಅಥವಾ ಬೇರೆಯವರು ಮಾಡ್ಬೋದು, ನೀವೇ ಮಾಡ್ಕೋಬೋದು. ಅಥವಾ ಸಣ್ಣ ಪುಟ್ಟ ಗಾಯಗಳನ್ನು ಮಾಡ್ಕೋಬೋದು. ಅಥವಾ ಮೇಜರ್ ಆಪರೇಷನ್ಸ್ ಆಗ್ಬೋದು. ಈ ಮಂತಲ್ಲಿ ಯಾರಿಗೆಲ್ಲ ಆಪ್ರೇಷನ್ ಆಗಬೇಕಾಗಿ ಇರುತ್ತೋ ಜಾತಕದಲ್ಲಿ, ಅಥವಾ ನಿಮ್ಮ ಅನಾರೋಗ್ಯದಲ್ಲಿ ಯಾರಿಗೆ ಇದೆಯೋ ಅನಾರೋಗ್ಯ, ಇಂಥವರಿಗೆ ಈ ರೀತಿಯಾದ ಒಂದು ಸಮಸ್ಯೆ ಬರ್ತದೆ. ನೆಕ್ಸ್ಟ್ ಮಂತ್ ಏನಾಗುತ್ತೆ, ಜನವರಿ 12 ನಂತರ ನಿಮಗೆ ಮೆಡಿಸಿನ್ ಸಿಗೋ ಕೆಲಸ ಆಗುತ್ತೆ. ಸೊ ಇದಕ್ಕೆ ಯಾರಾದರೂ ಸಹಾಯ ಮಾಡುವವರು ನಿಮಗೆ ಖಂಡಿತ ಸಿಗ್ತಾರೆ. ಏನೇ ಸಮಸ್ಯೆ ಬಂದರೂ ಕೂಡ ಭಯಪಡುವಂಥ ಅಗತ್ಯ ಇಲ್ಲ. ಸೊ ಈ ದಾನಗಳನ್ನು ಮಾಡಿದಾಗ ಅದರ ಪ್ರಮಾಣವನ್ನು ಕಡಿಮೆ ಮಾಡ್ಕೋಬಹುದು. ನೆಕ್ಸ್ಟ್ ಮಂತ್ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಯಾರ ಹತ್ರನೂ ಜಗಳ ಮಾಡ್ಕೋಬೇಡಿ. ವಿಪರೀತಕ್ಕೆ ಹೋಗೋದನ್ನು ತಡೀರಿ, ವಾಗ್ವಾದ ಬೇಡ ಅಂತ ಹೇಳ್ತಾ ಇವತ್ತಿನ ಟಾಪಿಕನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ಟಾಪಿಕಲ್ಲಿ ನಾವು ಸಿಗುವ. ಅಲ್ಲಿವರೆಗೂ ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ರಾಧೆ ರಾಧೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.